ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಕಾಫಿಯ ಆಚಾರ್. ಇನ್ನು ಕೋರ್ಟ್ ಅಂಗಳದಲ್ಲಿ ಕುಚಿಕು ಗೆಳೆಯರಿಗೆ ಶುಭ ಸುದ್ದಿ ಸಿಕ್ಕಿದೆ. ಶುಭ ಶುಕ್ರವಾರ ಕಾನೂನು ಕಂಟಕದಿಂದ ಸಿದ್ದು ಹಾಗೂ ಬಿಎಸ್ವೈ ಇಬ್ಬರು ಕೂಡ ಪಾರಾಗಿದ್ದಾರೆ. ಕೋರ್ಟ್ ಅಂಗಳದಲ್ಲಿ ಕುಚಿಕು ಗೆಳೆಯರಿಗೆ ಶುಭ ಸುದ್ದಿ ಸಿಕ್ಕಿದೆ. ಶುಕ್ರವಾರ ಕಾನೂನು ಕಂಟಕದಿಂದ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಇಬ್ಬರು ಕೂಡ ಪಾರಾಗಿದ್ದಾರೆ. ಸಿಬಿಐ ತನಿಖೆ ಕುಣಿಕೆಯಿಂದ ಪಾರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿದೆ. ಕೋರ್ಟ್ ಅಂಗಳದಲ್ಲಿ ಕುಚಿಕು ಗೆಳೆಯರಿಗೆ ಇಬ್ಬರಿಗೂ ಕೂಡ ಬಿಎಸ್ ಯಡಿಯೂರಪ್ಪ ಹಾಗೂ ಸಿಎಂ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಕಾನೂನು ಕಂಟಕದಿಂದ ಇಬ್ಬರು ಕೂಡ ಪಾರಾಗಿದ್ದಾರೆ. ಇಬ್ಬರಿಗೂ ಕೂಡ ಶುಭ ಸುದ್ದಿ ಸಿಕ್ಕಿರುವಂತದ್ದು. ಸಿಬಿಐ ತನಿಖೆಯ ಕುಣಿಕೆಯಿಂದ ಪಾರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ, ಇನ್ನೊಂದು ಕಡೆ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯನವರ ಒಂದು ಕೇಸ್ ನೋಡೋದಾದ್ರೆ ಮೂಡ ಹಗರಣ ಏನು ಇಷ್ಟು ದಿನಗಳ ಕಾಲ ತುಂಬಾ ಸದ್ದು ಮಾಡಿತ್ತು, ಆ ಒಂದು ಕೇಸ್ನಲ್ಲಿ ಇದೀಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಕಾನೂನು ಕಂಟಕದಿಂದ ಸಿಎಂ ಸಿದ್ದರಾಮಯ್ಯ ಈಗ ಪಾರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಕೂಡ ಸಿಕ್ಕಿರುವಂಥದ್ದು. ಸಿಬಿಐ ತನಿಖೆ ದವಡಿಯಿಂದ ಪಾರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಬಿಐ ತನಿಖೆಯ ದವಡಿಯಿಂದ ಪಾರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಮೂಡಾ ಕೇಸ್ನಲ್ಲಿ ಸಿಬಿಐ ತನಿಖೆಯನ್ನ ಕೇಳಿದ್ದಂತಹ ಅರ್ಜಿ ವಜಾ ಮಾಡಲಾಗಿದೆ. ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಆದೇಶವನ್ನ ಕೂಡ ಹೊರಡಿಸಲಾಗಿರುವಂಥದ್ದು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ಪೀಠ ತೀರ್ಪನ್ನ ಕೂಡ ನೀಡಿದೆ. ಸಿಬಿಐ ತನಿಖೆಗೆ ಕೋರಿದ್ದಂತಹ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ, ಇನ್ನ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಕೂಡ ಸಿಕ್ಕಿರುವಂಥದ್ದು. ಮೂಡಾ ಹಗರಣ, ಈ ಒಂದು ಮೂಡಾ ಕೇಸ್ನಲ್ಲಿ ಕೇಳಿ ಬಂದಿರತಕ್ಕಂಥ ವರದಿ ಹಾಗೂ ಸುಮಾರು ದಿನಗಳಿಂದ ಕೂಡ ಕಾಂಗ್ರೆಸ್ಗೆ ಒಂದು ಕಂಟಕದ ರೀತಿಯಲ್ಲಿ, ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಕಂಟಕದ ರೀತಿಯಲ್ಲಿ ಕಾಡ್ತಾ ಇತ್ತು. ಮೂಡಾ ಹಗರಣ ಹೋದಲ್ಲಿ ಬಂದಲ್ಲಿ ಮೂಡ ಎನ್ನುವಂತಹ ಪದ ಕೇಳ್ತಾ ಇತ್ತು. ಆದರೆ ಇದೀಗ ಏಕಸದಸ್ಯ ಪೀಠ, ಧಾರವಾಡದ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ಪೀಠ ತೀರ್ಮಾನವನ್ನ ನೀಡಿರುವಂಥದ್ದು. ಇನ್ನು ತೀರ್ಪನ್ನ ಕೂಡ ನೀಡಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ ಒಂದು ಬಿಗ್ ರಿಲೀಫ್ ಕೂಡ ಸಿಕ್ಕಿರುವಂಥದ್ದು. ಸಿಬಿಐ ತನಿಖೆಯಿಂದ ಪಾರಾಗಿದ್ದಾರೆ. ಈ ಮೂಲಕ ಸಿಬಿಐ ತನಿಖೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಸಿಬಿಐ ತನಿಖೆ ಇಲ್ಲ, ಲೋಕ ತನಿಖೆ ಮುಂದುವರಿಕೆ. ಸಿಬಿಐ ತನಿಖೆ ಇಲ್ಲ, ಆದರೆ ಲೋಕಾಯುಕ್ತ ತನಿಖೆಯನ್ನ ಮುಂದುವರಿಸಲು ಸೂಚನೆಯನ್ನ ಕೂಡ ನೀಡಿರುವಂಥದ್ದು. ಈಗಾಗಲೇ ಕೋರ್ಟ್ಗೆ ತನಿಖಾ ಪ್ರಗತಿ ವರದಿ ಸಲ್ಲಿಕೆಯನ್ನ ಮಾಡಿದೆ ಲೋಕಾಯುಕ್ತ. ಸಿಬಿಐ ತನಿಖೆಯಿಂದ ಮಾತ್ರ ಪಾರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಬಿಐ ತನಿಖೆಯಿಂದ ಮಾತ್ರ ಪಾರಾಗಿದ್ದಾರೆ. ಇನ್ನು ಲೋಕಾಯುಕ್ತ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕವೇ ಭವಿಷ್ಯ ನಿರ್ಧಾರವಾಗ್ತಾ ಇರುವಂಥದ್ದು. ಸದ್ಯ ಸಿಬಿಐ ತೂಗುಗತಿಯಿಂದ ಪಾರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಬಿಐ ತನಿಖೆ ಇಲ್ಲ ಅಷ್ಟೇನೆ, ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಮೂಡಾ ವಿಚಾರಣೆ ನಡೆಯುತ್ತೆ. ಮೂಡಾ ಹಗರಣದ ಸಂಪೂರ್ಣ ವಿಚಾರಣೆ ಏನಿದೆ ಆ ಸಂಪೂರ್ಣ ವಿಚಾರಣೆ ನಡೆಯುತ್ತೆ. ಆದರೆ ಸಿಬಿಐ ತನಿಖೆ ಮಾತ್ರ ಇಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಏನಿದ್ದಾರೆ, ಲೋಕಾಯುಕ್ತ ತನಿಖೆ ಏನಿದೆ ಅದನ್ನ ಮುಂದುವರಿಸಲು ಹೈಕೋರ್ಟ್ ಸೂಚನೆಯನ್ನ ಕೂಡ ನೀಡಿರುವಂಥದ್ದು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ಪೀಠ ತೀರ್ಪನ್ನ ಕೂಡ ನೀಡಿರುವಂಥದ್ದು. ಇನ್ನು ಸಿಬಿಐ ತನಿಖೆಗೆ ಅರ್ಜಿಯನ್ನ ಕೂಡ ಕೋರಿದ್ರು. ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಜಾ ಕೂಡ ಆಗಿದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣಗೆ ಕಾನೂನು ಹೋರಾಟದಲ್ಲಿ ಈ ಮೂಲಕ ಹಿನ್ನಡೆ ಕೂಡ ಆಗಿರುವಂಥದ್ದು. ಇನ್ನು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರಾ ಸ್ನೇಹಮಯಿ ಕೃಷ್ಣ ಎನ್ನುವಂತಹ ವಿಚಾರ ಕೂಡ ಈಗ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಮೇಲ್ಮನವಿಗೆ ಸಜ್ಜಾಗಿದ್ದಾರೆ ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣಗೆ ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾಗಿದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ನಿರ್ಧಾರವನ್ನ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಈಗಾಗಲೇ ಸುಪ್ರೀಂ ಮೊರೆ ಹೋಗೋದಾಗಿ ಮೈಸೂರಲ್ಲಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ. ಇನ್ನ ಮೇಲ್ಮನವಿಗೆ ಸಜ್ಜಾಗಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಕಾನೂನು ಹೋರಾಟದಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಗೆ ಹಿನ್ನಡೆಯಾಗಿದೆ. ಇನ್ನ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಈ ಕುರಿತಂತೆ ಈಗಾಗಲೇ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಬಚಾವಾಗಿದ್ದಾರೆ. ಆದರೆ ಸಿಬಿಐ ತನಿಖೆಗೆ ಕೋರಿದ್ದಂತಹ ಅರ್ಜಿ ಹೈಕೋರ್ಟ್ನಲ್ಲಿ ವಜಾ ಕೂಡ ಆಗಿದೆ. ಸ್ನೇಹಮಯಿ ಕೃಷ್ಣಗೆ ಈ ಮೂಲಕ ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾಗಿರುವಂಥದ್ದು. ಹಾಗಾದ್ರೆ ಮುಂದೆ ಏನು ಮಾಡ್ತಾರೆ
ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ. ಇದು ಒಂದು ಪ್ರಶ್ನೆ ಇರುವಂತದ್ದು. ಆದರೆ ಇದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗೋದಾಗಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಹೋರಾಟ ನಿಲ್ಲಿಸೋದೇ ಇಲ್ಲ. ಮೇಲ್ಮನವಿ ಸಲ್ಲಿಸಲು ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಿದ್ದೇನೆ. ಹೈಕೋರ್ಟ್ ಆದೇಶ ಪ್ರತಿ ಸಿಕ್ಕ ಕೂಡಲೇ ಮೇಲ್ಮನವಿಗೆ ಅರ್ಜಿ ಸಲ್ಲಿಕೆ ಮಾಡ್ತೇನೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಆದೇಶದಲ್ಲಿ ಏನು ಅಭಿಪ್ರಾಯ ಬಂದಿದೆ ನೋಡಬೇಕು, ಆನಂತರವೇ ಮೇಲ್ಮನವಿಯ ಬಗ್ಗೆ ಅಂತಿಮ ನಿರ್ಧಾರವನ್ನ ಕೈಗೊಳ್ತೇನೆ ಎನ್ನುವುದಾಗಿ ಸ್ನೇಹಮಯಿ ಕೃಷ್ಣ ಹೇಳಿರುವಂತದ್ದು. ಇನ್ನು ಈ ಪ್ರಕರಣದಲ್ಲಿ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟವನ್ನ ಮಾಡುವೆ. ಇದು ದೊಡ್ಡ ಮಟ್ಟದ ಹಿನ್ನಡೆ ಅಲ್ಲ, ಚಿಕ್ಕದಾದಂತಹ ಒಂದು ಹಿನ್ನಡೆ ಅಂತ ಭಾವಿಸ್ತೀನಿ ಎನ್ನುವ ಮಾತುಗಳನ್ನಾಡಿದ್ದಾರೆ ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ. ಈಗಾಗಲೇ ಕೋರ್ಟ್ ಅಂಗಳದಲ್ಲಿ ಇವತ್ತಿನ ಶುಕ್ರವಾರ ನಡೆದಂತಹ ವಿಚಾರಣೆಯಲ್ಲಿ ಈ ಒಂದು ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಬಿಗ್ ರಿಲೀಫ್ ಕೂಡ ಸಿಕ್ಕಿರುವಂಥದ್ದು. ಈ ಒಂದು ರಿಲೀಫ್ ಏನು ಅಂದರೆ ಸಿಬಿಐ ತನಿಖೆ ವಹಿಸಲ್ಲ, ಆದರೆ ಲೋಕಾಯುಕ್ತ ತನಿಖೆ ಏನಿದೆ ಅದು ಮುಂದುವರಿಯುತ್ತೆ. ಆದರೆ ಈ ಕುರಿತಂತೆ ಇದೊಂದು ಚಿಕ್ಕ ಹಿನ್ನಡೆ ಆಗಿದೆ ಅಷ್ಟೇನೆ, ದೊಡ್ಡ ಹಿನ್ನಡೆ ಅಂತ ನಾನು ಭಾವಿಸಲ್ಲ. ಆದರೆ ಈ ಒಂದು ಆದೇಶ ಏನು ಅಭಿಪ್ರಾಯ ಬಂದಿದೆ ಅದನ್ನು ನೋಡ್ಕೊಳ್ತೀನಿ, ಆನಂತರ ಮೇಲ್ಮನವಿಯ ಬಗ್ಗೆ ಅಂತಿಮ ನಿರ್ಧಾರವನ್ನ ಕೂಡ ತೆಗೆದುಕೊಳ್ತೀನಿ. ಹೈಕೋರ್ಟ್ ಆದೇಶದ ಪ್ರತಿ ಸಿಕ್ಕ ಕೂಡಲೇ ಮೇಲ್ಮನವಿಯನ್ನ ಕೂಡ ಸಲ್ಲಿಕೆ ಮಾಡ್ತೀನಿ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ನ್ಯಾಯ ಸಿಗೋವರೆಗೂ ಕೂಡ ನಾನು ಹೋರಾಡುವೆ, ನನ್ನ ಹೋರಾಟ ಮಾತ್ರ ಇಂದಿಗೂ ಎಂದಿಗೂ ಕೂಡ ನಿಲ್ಲೋದೇ ಇಲ್ಲ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ.